Hello. Hope my video and audio is visible and audible. And today we are going to discuss chapter number 3, that is on children. Poem number 3, on children. Poem number 3, on children. It is written by Khalil Gibran. Chapter number 3 is written by Khalil Gibran. It is a poem related to the upbringing of the children and role of parents. So, what or how vital role of parents is played in the kids or children upbringing. ಇಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಆಮೇಲೆ ಮಕ್ಕಳನ್ನ ಬೆಳೆಸುವಲ್ಲಿ ತಂದೆ ತಾಯಿಯ ಪಾತ್ರ ಹೇಗಿರುತ್ತೆ, ವಾಟ್ ರೋಲ್ ದ ಪೇರೆಂಟ್ಸ್ ಪ್ಲೇ ಅನ್ನುವಂಥದ್ದು ಇಲ್ಲಿ ಖಲೀಲ್ ಗಿಬ್ರಾನ್ ಅವರು ಬರೆದಂತ ಈ ಪದ್ಯದಲ್ಲಿ ನಾವು ನೋಡ್ತೀವಿ. ಇವತ್ತು ಇಲ್ಲಿ ಖಲೀಲ್ ಗಿಬ್ರಾನ್ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು ಅಂತಂದ್ರೆ, ಅವರು ಯಾವ ಪದ್ಯಗಳನ್ನ ಬರೆದ್ರು, ಎಲ್ಲಿ ಹುಟ್ಟಿದ್ರು, ಅದನ್ನ ಸ್ವಲ್ಪ ಕವಿ ಪರಿಚಯವನ್ನ ನೋಡ್ಬೇಕು. ಸೊ ಖಲೀಲ್ ಗಿಬ್ರಾನ್ ಹ್ಯಾಸ್ ಬಾರ್ನ್ ಇನ್ ದ ಇಯರ್ ಆಫ್ 1883 and he demised in the year of 1931. He is a Lebanese American artist and poet. Lebanese American artist, ಕಲಾಕಾರ ಹೌದು, ಆಮೇಲೆ ಪೋಯೆಟ್ ಕೂಡ ಹೌದು. His poems are considered poetic essays as they do not adhere to the usual versification. ಇವರ ಪದ್ಯಗಳನ್ನ ಯೂಶಲಿ ಏನಂತ ಕರೀತಾರೆ ಅಂತಂದ್ರೆ ಪೊಯೆಟಿಕ್ ಎಸೇಸ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ಒಂದು ಪೋಯಮ್ ಅನ್ನ ಬರಿಬೇಕಾದ್ರೆ, ಒಂದು ಕಾವ್ಯವನ್ನ ಬರಿಬೇಕಾದ್ರೆ ಒಂದು ಸಿಸ್ಟಮೆಟಿಕ್ ಅಥವಾ ಸಿಸ್ಟಮ್ ಇರುತ್ತೆ. ಸೊ ಆ ಸಿಸ್ಟಮ್ ಇವರನ್ನ ಫಾಲೋ ಅಪ್ ಮಾಡೋದಿಲ್ಲ ಇವರು. ಸೊ those are little bit different types of the poems written by him. Because of that, those were called as a poetic essays because they do not adhere to the usual versification. ವರ್ಸಸ್ ಅನ್ನ ಹೇಗೆ ಬರೀತಾರೆ, ಆ ಒಂದು ಕಾವ್ಯಗಳನ್ನ ಹೇಗೆ ಬರೀತಾರೆ ಹಾಗೆ ಇರೋದಿಲ್ಲ. somewhat little bit different compared to the poetic manner ಅನ್ನುವಂಥದ್ದು ಇವ್ರು ಇದಕ್ಕೆ ಡಿಫರೆನ್ಸ್ ಆಗುತ್ತೆ. ಹಾಗಾಗಿ ಅವುಗಳನ್ನ poetic essay ಅಂತ ಕರಿತೀವಂತ ಇಲ್ಲಿ ಹೇಳ್ತಾ ಇದ್ದಾರೆ. The poet is the best known work and has been translated into more than 25 languages including Kannada. ಇವರು ಬರೆದಂತ ದ ಪ್ರೊಫೇಟ್ ಅನ್ನುವಂತ ಒಂದು ಕವನ ಸಂಕಲನ, ದ ಪ್ರೊಫೇಟ್ ಅನ್ನುವಂಥದ್ದು ಒಂದು ಕಾವ್ಯಗಳ ಸಂಕಲನ ಅಂತ ಹೇಳ್ಬೋದು. ಇಲ್ಲಿ ಇದನ್ನ ಏನ್ ಮಾಡಿದಾರೆ ಅಂತಂದ್ರೆ ಮೋರ್ ದ್ಯಾನ್ 25 ಭಾಷೆಗಳಿಗೆ, ಮೋರ್ ದ್ಯಾನ್ 25 ಲ್ಯಾಂಗ್ವೇಜಸ್ ಇಟ್ ಹ್ಯಾಸ್ ಬಿನ್ ಟ್ರಾನ್ಸ್ಲೇಟೆಡ್ ಇನ್ಕ್ಲೂಡಿಂಗ್ ಕನ್ನಡವನ್ನ ಸೇರಿಸಿ ಇದು 25 ಭಾಷೆಗಳಿಗೆ ಭಾಷಾಂತರಗೊಂಡಿದಂತೆ ಇವರ ಕವನ ಸಂಕಲನ. ಅಂಡ್ ಆನ್ ಚಿಲ್ಡ್ರನ್ ಈಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರೊಫೆಟ್ ವಿಚ್ ಆಫರ್ಸ್ ಅ ಕ್ರಿಟಿಕ್ of the usual expectation of parents about their children and urges them to introspect. ಈ ಪದ್ಯದ ಥೀಮ್ ಏನಿದೆ ಅಂತಂದ್ರೆ ಇಲ್ಲಿ ಕೊನೆಯ ಲೈನ್ಗಳಲ್ಲಿ ಹೇಳ್ತಾರೆ, ಈ ಒಂದು ಆನ್ ಚಿಲ್ಡ್ರನ್ ಪದ್ಯವನ್ನ ಈ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇವೆ. we have chosen this on children poem from the prophet. the prophet ಅಂದ್ರೆ ಇಲ್ಲಿ ಪ್ರವಾದಿ ಅಂತ ನಾವು ಕರಿತೀವಿ. prophet is nothing but ಪ್ರವಾದಿ ಅಂತ ಕರಿತೀವಿ. ಪ್ರೊಫೆಟ್ ಅಂತಂದ್ರೆ ಪ್ರವಾದಿ ಅಂತ ಇಲ್ಲಿ ಕರಿತೇವೆ ನಾವು. ಆಯ್ತಾ? ಈ ಪದ್ಯದಲ್ಲಿ ಏನೇನಿದೆ, ವಾಟ್ ಇಸ್ ದ ಥೀಮ್ ಆಫ್ ದಿಸ್ ಪೋಯಮ್, ಆರ್ ವಾಟ್ ವಾಸ್ ದ ಪರ್ಪಸ್ ಬಿಹೈಂಡ್ ರೈಟಿಂಗ್ ದಿಸ್ ಪೋಯಮ್ ಅಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆಫ್ಟರ್ ರೀಡಿಂಗ್ ದಿಸ್ ಪೋಯಮ್ ಅನ್ನುವಂಥದ್ದು ಈ ಇದರಲ್ಲಿ ಲಾಸ್ಟ್ 2 ಲೈನ್ಗಳಲ್ಲಿ ಇವರು ಹೇಳ್ತಾರೆ ಐ ಆಮ್ ರೀಡಿಂಗ್ ಆನ್ ಪೇಜ್ ನಂಬರ್ 17. ಅಂತ ಪೇಜ್ ನಂಬರ್ 17 ಅಲ್ಲಿ ಓದ್ತಾ ಇದ್ದೀನಿ ಟೆಕ್ಸ್ಟ್ ಬುಕ್. ಆಮೇಲೆ ಈ ಪದ್ಯವನ್ನ ನಿಮ್ಗೆ ಮಟೀರಿಯಲ್ ಸೆಕ್ಷನ್ ಅಲ್ಲಿ, ಸ್ಟಡಿ ಮಟೀರಿಯಲ್ ಸೆಕ್ಷನ್ ಅಂತ ಬರುತ್ತೆ ಇದರಲ್ಲಿನೇ, ಆ ಮಟೀರಿಯಲ್ ಸೆಕ್ಷನ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಅದನ್ನ ನೋಡಿರ್ಬೇಕಾದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ರೆಫರೆನ್ಸ್. ಫೈನ್. ದ ಪ್ರೊಫೆಟ್ ವಿಚ್ ಆಫರ್ಸ್ ಅ ಕ್ರಿಟಿಕ್ ಆಫ್ ದ ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಅ ಪೇರೆಂಟ್ ಅಬೌಟ್ ದೇರ್ ಚಿಲ್ಡ್ರನ್. ಆಯ್ತಾ? ಈ ಪದ್ಯದಲ್ಲಿ ಏನ್ ಮಾಡತ್ತೆ ಅಂತಂದ್ರೆ ವಿಮರ್ಶೆಯನ್ನ ಮಾಡತ್ತೆ ಅಥವಾ ಟೀಕೆಯನ್ನ ಮಾಡತ್ತೆ. ಎದ್ರ ಬಗ್ಗೆ? ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ ಆಫ್ ದ ಪೇರೆಂಟ್ಸ್ ಆನ್ ಚಿಲ್ಡ್ರನ್. ಮಕ್ಕಳ ಅನ್ಯೂಶುವಲ್, ಏನೇನೋ ವಿಚಿತ್ರವಾದಂತ ಎಕ್ಸ್ಪೆಕ್ಟೇಷನ್ಗಳು ಇರ್ತವೆ ಪೇರೆಂಟ್ಸ್ಗೆ. ನನ್ನ ಮಗ ಹಾಗಾಗ್ಬೇಕು, ನನ್ನ ಮಗಳು ಹೀಗಾಗ್ಬೇಕು, ಅಲ್ಲ ಅಂದ್ರೆ ಅವರ ಮನೋಭಾವನೆಗೆ ತಕ್ಕಂತೆ ತಮ್ಮ ಮಕ್ಕಳು ಇರಬೇಕು ಅನ್ನುವಂಥದ್ದು ಯೂಶುವಲ್ ಅಲ್ಲ. ಅದು ಇಟ್ ಇಸ್ ನಾಟ್ ಯೂಶುವಲ್, ಇಟ್ ಈಸ್ ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್. ವಿಚಿತ್ರವಾದಂತ ಒಂದು ಭರವಸೆಗಳು, ಅವ್ರ ಬಗ್ಗೆ ಇರುವಂತಹ ಹೋಪ್ಗಳು ಇರ್ತವೆ. ಅದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಕ್ರಿಟಿಕ್ ಆಗಿ ಇದನ್ನ ಬರಿತಾ ಇದ್ದಾರೆ ಈ ಪದ್ಯವನ್ನ. ಹಿ ಈಸ್ ಕ್ರಿಟಿಸೈಸಿಂಗ್ ದಟ್ ಪೋಯಮ್ ವಿತ್
his thoughts in this poem ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. And urges them to introspect. ಆಯ್ತಾ, ಇಲ್ಲಿ ಪೊಯೆಟ್ ಏನ್ ಮಾಡ್ತಾ ಇದ್ದಾನಂತಂದ್ರೆ ಈ ಪದ್ಯದಲ್ಲಿ ಪೇರೆಂಟ್ಸ್ ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಮಕ್ಕಳ ಬಗ್ಗೆ ಅದನ್ನ ಕ್ರಿಟಿಸೈಸ್ ಮಾಡೋದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾನಂತಂದ್ರೆ ಹಿ ಈಸ್ ಅರ್ಜಿಂಗ್ ಪೇರೆಂಟ್ಸ್, ಮಕ್ಕಳಿಗೆ ತಂದೆ ತಾಯಿಯಂದ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಹಿ ಈಸ್ ಅಪೀಲಿಂಗ್ ಟು ಇಂಟ್ರೋಸ್ಪೆಕ್ಟ್ ಅಂತಂದ್ರೆ ನಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥದ್ದು, ಅಥವಾ ನಾವು ಮಾಡ್ತಾ ಇರುವಂತ ಕಾರ್ಯ ಸರಿ ಇದೆಯೋ ಅಥವಾ ತಪ್ಪು ಅನ್ನುವಂಥದ್ದು ನಮ್ಮ ವಿವೇಚನೆಗೆ ತಕ್ಕ ಹಾಗೆ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಅವಲೋಕನ ಮಾಡಿಕೊಳ್ಳುವಂಥದ್ದನ್ನ ಇಲ್ಲೇ ಇಂಟ್ರೋಸ್ಪೆಕ್ಟ್ ಅಂತ ಕರೀತಾ ಇದ್ದಾರೆ. ಇಲ್ಲಿ 2 ಆಸ್ಪೆಕ್ಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಒಂದು ಏನಪ್ಪಾ ಅಂತಂದ್ರೆ ಇನ್ ದಿಸ್ ಪೋಯಮ್ ಹಿ ಈಸ್ ಕ್ರಿಟಿಸೈಸಿಂಗ್ ಅನ್ಯೂಶುವಲ್ ಎಕ್ಸ್ಪೆಕ್ಟೇಷನ್ ಆಫ್ ದ ಪೇರೆಂಟ್ಸ್ ಆನ್ ದೇರ್ ಚಿಲ್ಡ್ರನ್. ತಮ್ಮ ಮಕ್ಕಳ ಬಗ್ಗೆ ಅನ್ಯೂಶುವಲ್ ಆಗಿರುವಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ, ತಪ್ಪು ಅಂತ ಹೇಳ್ತಾ ಇದ್ದಾನೆ, ಟೀಕೆ ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಇನ್ನೊಂದು ಥೀಮ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಹಿ ಈಸ್ ಅರ್ಜಿಂಗ್ ದ ಪೇರೆಂಟ್ಸ್ ಟು ಇಂಟ್ರೋಸ್ಪೆಕ್ಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ವಾಟ್ ಎವರ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದೇರ್ ಚಿಲ್ಡ್ರನ್. ಅವರ ಮಕ್ಕಳಿಂದ ಏನ್ ಮಾಡ್ತಾ ಇದಾರೆ, ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಟ್ರೋಸ್ಪೆಕ್ಟ್ ಮಾಡಂತ ಹೇಳ್ತಾ ಇದ್ದಾರೆ. 2 ಆಸ್ಪೆಕ್ಟ್ಸ್ ಅಲ್ಲಿ ಐ ವಿಲ್ ರೀಡ್ ಔಟ್ ದ ಪೋಯಮ್ ಒನ್ಸ್, ಆಫ್ಟರ್ ದಟ್ ವಿ ವಿಲ್ go into this discussion. Kindly keep your books in front of you and follow me while reading. On children, Khalil Gibran, this poem is written by him. And a woman who held a babe against her bosom said, speak to us of children. And he said, your children are not your children. They are the sons and daughters of life's longing for itself. They come through you, but not from you. And though they are with you, yet they belong not to you. You may give them your love, but not your thoughts. For they have their own thoughts. You may house their bodies, but not their souls. For their souls dwell in the house of tomorrow, which you cannot visit, not in your dreams. You may strive to be like them, but seek not to make them like you. For life goes not backward, not tarries with yesterday. You are the bows from which your children as living arrows are sent forth. The archer sees the mark upon the path of the infinite, and he bends you with his might, that his arrows may go swift and far. Let your bending in the archer's hand be for gladness, for even as he loves the arrow that flies, so he loves also the bow that is stable. ಇಲ್ಲಿ ಈ ಪದ್ಯದಲ್ಲಿ ಏನ್ ಹೇಳ್ತಾನೆ, ನಿಮ್ಗೆ ಅಟ್ಲೀಸ್ಟ್ ಒಂದು 10% 20% ಆದ್ರೂ ಈ ಪದ್ಯವನ್ನ ಓದಿದ ಮೇಲೆ ಕ್ಲಿಯರ್ ಆಗ್ಬೇಕು ಏನ್ ಎಕ್ಸಾಕ್ಟ್ಲಿ ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನ. ಇಲ್ಲಿ ಒಬ್ಬ ಮಹಿಳೆ ಒಬ್ಬ ಪ್ರವಾದಿ ಮುಂದೆ ಹೋಗಿ ತನ್ನ ಮಗುವನ್ನ ಹೀಗೆ ತನ್ನ ತೋಳಲ್ಲಿ ಹಿಡ್ಕೊಂಡು ಏನ್ ಮಾಡಿದಾಳೆ ಅಂತಂದ್ರೆ ಆ ಪ್ರವಾದಿ ಹತ್ರ ಹೋಗಿದ್ದಾಳೆ. she went to the prophet and the woman held babe against her bosom. ತನ್ನ ಹೊಟ್ಟೆಗೆ ಹೀಗೆ ಮಗುವನ್ನ ಹಿಡ್ಕೊಂಡಿದ್ದಾಳೆ ತನ್ನ ಇದರಲ್ಲಿ ಪಂಕಳಲ್ಲಿ. ಅಲ್ಲಿ ಅವಳು ಹೇಳ್ತಾ ಇದ್ದಾಳೆ ಪ್ರೊಫೆಟ್ಗೆ, ಸಿ ಈಸ್ ರಿಕ್ವೆಸ್ಟಿಂಗ್ ದ ಪ್ರೊಫೆಟ್ ಸೊ ವಾಟ್ ಹಿ ಮಸ್ಟ್ ಟಾಕ್ ಅಬೌಟ್ ಅಂತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ he said, speak to us of children. And that woman, she is appealing to the prophet, that asking him to talk about the children. ಮಕ್ಕಳ ಬಗ್ಗೆ ಮಾತಾಡ್ರಿ, ಟಾಕ್ ಅಬೌಟ್ ಚಿಲ್ಡ್ರನ್, ಮಕ್ಕಳ ಬಗ್ಗೆ ಅಂದ್ರೆ ಎಲ್ಲವನ್ನ ಮಕ್ಕಳದ್ದು ಒಂದು ಲಾಲನೆ ಪಾಲನೆ ಹೇಗೆ ಬೆಳೆಸಬೇಕು, ಎಲ್ಲ ಏನ್ ಮಾಡ್ಬೇಕು ಮುಂದೆ ಅನ್ನುವಂಥದ್ದು ಎಲ್ಲವೂ ಬಂತು ಅದರಲ್ಲಿ. ಅದನ್ನೆಲ್ಲವನ್ನ ಇನ್ಕ್ಲೂಡಿಂಗ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ she is asking him to speak about the children. She is requesting him to talk about the children. And the prophet replied, and he said, your children are not your children. ಆ ಮಹಿಳೆಯ ಕುರಿತಾಗಿ ಆ ಪ್ರೊಫೆಟ್ಗೆ ಏನ್ ರಿಕ್ವೆಸ್ಟ್ ಮಾಡಿದ್ಲಲ್ಲ ಆ ಮಹಿಳೆ ಕೇಳ್ತಾಳೆ, she is asking him to speak of the children or speak about the children. Then he replied, your children are not your children. Oh, surprising. ಅವನೇನ್ ಹೇಳ್ತಾ ಇದ್ದಾನೆ ಪ್ರೊಫೆಟ್, ಸೀದಾ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಹಾಗಾದ್ರೆ ಯಾರ ಮಕ್ಕಳು?
ದೇ ಆರ್ ದ ಗಿಫ್ಟ್ ಆಫ್ ದ ಗಾಡ್ ಅನ್ನುವಂಥದ್ದು ಅಲ್ಲಿ ಅರ್ಥ ಆಗ್ಬೇಕು. ಇವಾಗ ಜಸ್ಟ್ ಮೀಡಿಯಂ ಮುಂದೆ ನೋಡ್ತೀರಿ ನೀವು, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂದ್ರೆ ದೇ ಆರ್ ದ ಗಿಫ್ಟ್ ಆಫ್ ಅ ಗಾಡ್, ನಾಟ್ ಯು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಜಿಂಗ್ ಫಾರ್ ಇಟ್ ಸೆಲ್ಫ್, ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಅಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ದೇ ಆರ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಜಿಂಗ್ ಫಾರ್ ಇಟ್ ಸೆಲ್ಫ್. ಏನಪ್ಪಾ ಅಂತಂದ್ರೆ ಜೀವನದಲ್ಲಿ ಹೇಗೆ ಕುತೂಹಲ ಬಯಕೆಗಳು ಮುಂದೆ ಆಗ್ತಾ ಹೋಗ್ತಾವೋ ಅಥವಾ ಆಸೆ ಆಕಾಂಕ್ಷೆಗಳು ಮುಂದುವರಿತಾ ಹೋಗ್ತಾವೋ, ಆ ಒಂದು ಆಸೆ ಮತ್ತು ಬಯಕೆಯ ಮಕ್ಕಳವರು. ಮಕ್ಕಳು ಮತ್ತೆ ಮಗ ಮತ್ತು ಏನು ಡಾಟರ್ಸ್ ಅಂತಂದ್ರೆ ಸಹೋದರಿಯರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ತನ್ನ ಹೆಣ್ಮಕ್ಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಅವರು ನಿಮ್ಮ ಮೂಲಕ ಬರ್ತಾರೆ ಅಷ್ಟೇ. ಯು ಆರ್ ಜಸ್ಟ್ ಅ ಮೀಡಿಯಂ ಟು ಬ್ರಿಂಗ್ ದೆಮ್ ಇನ್ ಟು ದ ಲೈಫ್. ಒಂದು ಹೇಗೆ ಒಂದು ಕಲ್ಲಿರತ್ತೆ, ಅದಕ್ಕೆ ನೀವು ಜೀವ ಕೊಟ್ರೆ ಹೇಗೆ, ಆ ತರ ಒಂದು ಮೀಡಿಯಂ ಅಂತ ಹೇಳ್ತಾ ಇದಾರೆ ಅಷ್ಟೇ. ಪ್ರೊಫೆಟ್ ಏನ್ ಹೇಳ್ತಾ ಇದಾರೆ, ದೇ ಜಸ್ಟ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಎಲ್ಲವೂ ನಿಮ್ಮಿಂದನೇ ಅಲ್ಲ, ಅದೊಂದು ಸೃಷ್ಟಿಯ ಮೂಲ, ದೇವರು ಅವರ ಸೃಷ್ಟಿಕರ್ತ, ನೀವೊಂದು ಮಾಧ್ಯಮ ಅಷ್ಟೇ ಆಯ್ತಾ. ಬಟ್ ಸಂಪೂರ್ಣವಾಗಿ ನಿಮ್ಮ ಇದೇ ಇರೋದಿಲ್ಲ ಅದರಲ್ಲಿ, ಇದು ಒಂದು ಸೃಷ್ಟಿಯ ಮೂಲ, ಅದು ಸೃಷ್ಟಿಕರ್ತನೇ ಬೇರೆ ಇದ್ದಾನೆ. ಯು ಆರ್ ಜಸ್ಟ್ ಅ ಮೀಡಿಯಂ. ನೀವೊಂದು ಅವರು ಹೊರಗೆ ಬರ್ಲಿಕ್ಕೆ, ಈ ಪ್ರಪಂಚಕ್ಕೆ ಬರ್ಲಿಕ್ಕೆ, ಎಂಟರ್ ಆಗ್ಲಿಕ್ಕೆ ನೀವೊಂದು ಮಾಧ್ಯಮ ಅಷ್ಟೇ ಅನ್ನುವಂಥದ್ದನ್ನ ಅಲ್ಲೇ ಆ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ಅಂಡ್ ದೋ ದೇ ಆರ್ ವಿತ್ ಯು ಯೆಟ್ ದೇ ಬಿಲಾಂಗ್ ನಾಟ್ ಟು ಯು. ನಿನಗೆ ಅನಿಸ್ತಾ ಇರ್ಬೋದು ಅವರು ನಿನ್ ಜೊತೆ ಇದ್ದಾರೆ, ಹಾಗಾಗಿ ಅವರೆಲ್ಲರ ಮೇಲೆ ನಿಂದೆ ಅಧಿಕಾರ ಇದೆ ಅಂತ. ಬಟ್ ಇಟ್ಸ್ ನಾಟ್ ರೈಟ್. ಹಿ ಇಸ್ ಟೆಲಿಂಗ್ ದಟ್ though they are with you yet they belong not to you. ಏನಪ್ಪಾ ಅಂತಂದ್ರೆ ನಿನ್ ಜೊತೆ ಇರಬಹುದು, ನಿನ್ ಮಕ್ಕಳು ಅಂತ ನಿನಗೆ ಅವ್ರ ಮೇಲೆ ಅಧಿಕಾರ ಏನಾದ್ರೂ ಚಲಾಯಿಸುವಂತ ಒಂದು ಮನೋಭಾವನೆ ಇತ್ತು ಅಂತಂದ್ರೆ ದಟ್ ಈಸ್ ನಾಟ್ ರೈಟ್, ದಟ್ ಈಸ್ ರಾಂಗ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಅವರು. ಯಾಕಂತಂದ್ರೆ ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ದ ಗಾಡ್, ದೇ ಆರ್ ನಾಟ್ ಬಿಲಾಂಗ್ ಟು ಯು. ಅವ್ರ ಮೇಲೆ ನಿಂದ ಅಧಿಕಾರ ಏನೂ ಇಲ್ಲ. ಟು ಬಿ ಫ್ರ್ಯಾಂಕ್, ನಿಜವಾಗಿ ಹೇಳ್ಬೇಕಂತಂದ್ರೆ ಆ ಮಕ್ಕಳ ಮೇಲೆ ನಿನ್ನ ಅಧಿಕಾರ ಏನೇನೂ ಇಲ್ಲ. ಹಾಗಾಗಿ ನಿನಗೆ ಸಂಬಂಧಪಟ್ಟವರು ಸಂಬಂಧಿಕರ ಅಂತ ಹೇಳ್ಬೋದು, ಆದ್ರೆ ಅವ್ರ ಮೇಲೆ ಅಧಿಕಾರ ಚಲಾಯಿಸುವಂತಹ ಹಕ್ಕು ನಿನ್ಗೆ ಯಾವುದೂ ಇಲ್ಲ ಅಂತ ಇಲ್ಲೇ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ಆಯ್ತಾ, ನೀನು ಹಬ್ಬಬ್ಬ ಅಂತಂದ್ರೆ ಏನ್ ಕೊಡ್ಬೋದು ಮಕ್ಕಳಿಗೆ? ಯು ಮೇ ಗಿವ್ ಯುವರ್ ಲವ್. ನೀನು ಅವ್ರಿಗೆ ಯು ಮೇ ಗಿವ್ ಯುವರ್ ಲವ್, ನೀನು ಅವ್ರಿಗೆ ನಿನ್ನ ಪ್ರೀತಿಯನ್ನ ಕೊಡ್ಬೋದು ಅಷ್ಟೇ. ಬಟ್ ನಾಟ್ ಯುವರ್ ಥಾಟ್ಸ್. He is criticizing here. You cannot impose your thoughts or your mindset, whatever the mind or thoughts you are having in your mind. You cannot impose them on your children. ನನ್ನ ಮಗ ಹೀಗೆ ಇರಬೇಕು, ನನ್ನ ಮಗಳು ಹೀಗೆ ಇರಬೇಕು, ನಾ ಹೇಳಿದ್ದೇ ಫಾಲೋ ಮಾಡಬೇಕು, ನಾ ಹೇಳ್ದಾಗನೇ ಊಟ ಮಾಡಬೇಕು, ಮಲ್ಕೋಬೇಕು, ಇವೆಲ್ಲ ಏನ್ ರಿಸ್ಟ್ರಿಕ್ಷನ್ ಇದೆಯಲ್ಲ, ಹೀಗೆ ಬದುಕಬೇಕು. ದೇರ್ ಇಸ್ ನೋ ಚಾಯ್ಸ್. ನಿನ್ನ ಪ್ರಕಾರ ನಿನ್ನ ಮಕ್ಕಳಿಗೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಿನ್ನ ಜೀವನ ನಡಿಬೇಕು ಮಕ್ಕಳದು. ಬಟ್ ದಟ್ ಇಸ್ ನಾಟ್ ರೈಟ್. ದೇ ಆರ್ ನಾಟ್ ಗೋಯಿಂಗ್ ಟು ಫಾಲೋ, ದೇ ಆರ್ ನಾಟ್ ಗೋಯಿಂಗ್ ಟು ಇಂಪೋಸ್. ಅಂಡ್ ಹಿ ಇಸ್ ಕ್ರಿಟಿಸೈಸಿಂಗ್ ಹಿಯರ್. ನಾವು ಬಹಳಷ್ಟು ಜನ ಪೇರೆಂಟ್ಸ್ಗಳು ಏನ್ ಮಾಡ್ತೀವಿ ಅಂತಂದ್ರೆ, ನನ್ನ ಮಗಳು ಹೀಗೆ ಇರ್ಬೇಕು ಅನ್ನುವಂಥದ್ದನ್ನ ಒಂದು ಕಟ್ಟಳೆಯನ್ನ ಹಾಕ್ಬಿಡ್ತೀವಿ, ಹೌದಾ? ಆಯ್ತಾ, ಒಂದು ಟೈಪ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಿವಿ. ಆ ರಿಸ್ಟ್ರಿಕ್ಷನ್ಸ್ ಅನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಹಿ ಈಸ್ ವೈಲೇಟಿಂಗ್, ಹಿ ಈಸ್ ಗೋಯಿಂಗ್ ಬಿಯಾಂಡ್ ದಟ್ ರಿಸ್ಟ್ರಿಕ್ಷನ್ಸ್. ನೀವು ಬರೇ ನಿಮಗೆ ಪ್ರೀತಿ ಅಕ್ಕರೆಯನ್ನ ತೋರಿಸ್ಬೋದು ನಿಮ್ಮ ಮಕ್ಕಳಿಗೆ ನೀವು, ಬಟ್ ನಿಮ್ಮ ವಿಚಾರಗಳನ್ನ, ನಿಮ್ಮ ವಿಚಾರಧಾರೆ ಏನಿದೆಯಲ್ಲ ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನೀವು ಮಕ್ಕಳಿಗೆ ಇಂಪೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ಇಂಪೋಸ್ ದ ಥಾಟ್ಸ್ ಆನ್ ದೇರ್ ಮೈಂಡ್ಸ್. ಮುಂದೆ ನೋಡ್ರಿ, ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಏನಪ್ಪಾ ಅಂತಂದ್ರೆ ಆದ್ರೆ ಅವ್ರಿಗೆ ನಿಜವಾಗಿ ಅವರದ್ದೇ ಆದಂತ ವಿಚಾರಗಳಿರ್ತವೆ. ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. Fine, you cannot impose your thoughts or your mindset, whatever the well-beings it is running into your mind, you cannot impose them on your children. ನಿಮ್ಮ ಮಕ್ಕಳ ಮೇಲೆ ಅದನ್ನು ಇಂಪೋಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯು ಕ್ಯಾನ್ ನಾಟ್, ಆಯ್ತಾ? ಬಟ್ ಇಫ್ ಯು ಆರ್ ಡೂಯಿಂಗ್ ದಟ್ ಈಸ್ ಅ ರಾಂಗ್ ಥಿಂಗ್ ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಆದಂತ ವಿಚಾರಗಳಿದಾವೆ, ಅವ್ರದೇ ಆದ ಕಲ್ಪನೆಗಳಿದಾವೆ. ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ಅಂಡ್ ದೇರ್ ಮೈಂಡ್ಸೆಟ್. ದೇ ಹ್ಯಾವ್ ದ ಕೆಪಾಬಿಲಿಟಿ ಆಫ್ ಟೇಕಿಂಗ್ ಡಿಸಿಷನ್ಸ್ ಆನ್ ದೇರ್ ಓನ್. But if you are imposing them to behave like this, that is wrong ಅಂತ ಇಲ್ಲೇ ಹೇಳ್ತಾ ಇದ್ದಾನೆ ಅವನು. You may house their bodies but not their souls, for their souls dwell in the house of tomorrow, which you cannot
ವಿಸಿಟ್ ನಾಟ್ ಇನ್ ಯುವರ್ ಡ್ರೀಮ್ಸ್. ಮೇಲೆ ಹೇಳ್ತಾ ಇದ್ದಾರೆ ಮತ್ತೊಂದು ಅದ್ಭುತವಾದಂತಹ ಲೈನ್ಗಳು. ಯು ಮೇ ಹೌಸ್ ದೇರ್ ಬಾಡೀಸ್, ಈ ದೇಹಗಳನ್ನ ನೀನು ನಿನ್ನ ಮಕ್ಕಳ ದೇಹಗಳನ್ನ ವಾಸವಾಗ್ಲಿಕ್ಕೆ ನಿನ್ನ ಮನೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ಬಹುದು. ಆದ್ರೆ ಅವರಿಗೆ ಒಂದು ಆತ್ಮ ಅಂತ ಏನಿರುತ್ತಲ್ಲ, ಸೋಲ್ ಅಂತ ಏನಿರುತ್ತಲ್ಲ, ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಒಂದು ಮನೆಯಲ್ಲಿ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಅಥವಾ ಆ ಮನೆಯಲ್ಲಿ ವಾಸವಾಗ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮುಂದೆ ಹೇಳ್ತಾನೆ ನೋಡ್ರಿ, ಸೋಲ್ ಅಂತಂದ್ರೆ ಅಲ್ಲಿ ಆತ್ಮ, ಹೌಸ್ ದೇರ್ ಬಾಡೀಸ್ ಅಂತಂದ್ರೆ ನೀನು ಆ ದೇಹಗಳನ್ನ, ಈ ದೇಹ ಇದೆಯಲ್ಲ ಅದನ್ನ ವಾಸವಾಗ್ಲಿಕ್ಕೆ ನೀನು ಒಂದು ಸ್ಥಳಾವಕಾಶವನ್ನ ಕಲ್ಪಿಸಿಕೊಡ್ಬಲ್ಲೆ. ಆದ್ರೆ ಅವರ ಆತ್ಮ ಏನಿರ್ತಲ್ಲ ಅದು ಏನಪ್ಪಾ ಅಂತಂದ್ರೆ ಅದು ಎಲ್ಲ ಏನಪ್ಪಾ ಅಂದ್ರೆ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿ ಅದನ್ನ ಬಂಧನದೊಳಗೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಅಂತ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಫಾರ್ ದೇರ್ ಸೋಲ್ಸ್ ಡ್ವೆಲ್ಸ್ ಇನ್ ದ ಹೌಸ್ ಆಫ್ ಟುಮಾರೋ, ಅವರ ಆತ್ಮ ವಿಚಾರಧಾರಿ. ಯಾಕಂದ್ರೆ ನೋಡ್ರಿ, ಅವರು ದೇ ಬಿಲಾಂಗ್ ಟು ದ ಫ್ಯೂಚರ್, ಅವರು ಭವಿಷ್ಯಕ್ಕೆ ಸಂಬಂಧಪಟ್ಟಿರ್ತಾರೆ, ತಂದೆ ತಾಯಿಯರು ಪಾಸ್ಟ್ಗೆ ಸಂಬಂಧಪಟ್ಟಿರ್ತಾರೆ. ಸೊ ದೇ ಕೆನಾಟ್ ಕ್ಲಬ್ ಇನ್ ಟು ಈಚ್ ಅದರ್. ಪಾಸ್ಟ್ ಮತ್ತೆ ಫ್ಯೂಚರ್ ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಾಸ್ಟ್ ಮತ್ತೆ ಫ್ಯೂಚರ್ ಒಂದಾಗ್ಲಿಕ್ಕೆ ದೇರ್ ಇಸ್ ನೋ ಚಾನ್ಸ್. ಹೌದಾ? ಪಾಸ್ಟ್ ಅಂತಂದ್ರೆ ಗತಿಶೀಲವಾದಂತ ಕಾಲ, ಫ್ಯೂಚರ್ ಅಂತಂದ್ರೆ ಮುಂದೆ ಬರುತ್ತಿರುವಂತ ಕಾಲ. ಫ್ಯೂಚರ್ ನಿಮ್ಗೆ ಗೊತ್ತಿರೋದಿಲ್ಲ, ಪಾಸ್ಟ್ ಗೊತ್ತಿರುತ್ತೆ, ಆದ್ರೆ ಇವೆರಡನ್ನ ಬ್ಲೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಕ್ಲಬ್ ದೆಮ್ ಟುಗೆದರ್. ಆಯ್ತಾ? ಪಾಸ್ಟ್ ಅಂದ್ರೆ ಕಳೆದು ಹೋಗಿದ್ದು, ಫ್ಯೂಚರ್ ಅಂತಂದ್ರೆ ಇನ್ನೂ ಬರೋದು. ಯು ಕೆನಾಟ್ ಪ್ರೆಡಿಕ್ಟ್ ಇಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಫೈನ್, ಅದನ್ನ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವರ ಆತ್ಮ ಅಂದ್ರೆ ಬೆಳೀತಾ ಇದ್ದಾರೆ ಮಕ್ಕಳು ಅನ್ನುವಂಥದ್ದಕ್ಕೆ ಒಂದು ಅಲ್ಲಿ ಒಂದು ಇದನ್ನ ಹೇಳ್ತಾನೆ ಅವನು, ಟರ್ಮ್ ಅಷ್ಟೇ. ಅವರು ಮುಂದೆ ಹೋಗ್ತಾ ಇದ್ದಾರೆ, ನಿನ್ ಜೀವನ ಹಿಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಯಾಕಂತಂದ್ರೆ ಅವರ ವಯಸ್ಸು ಬೆಳೀತಾ ಇದೆ, ನಮ್ದು ಕೂಗ್ತಾ ಇದೆ ಅಂತ. ಹೌದಾ? ಅವರು ಬೆಳವಣಿಗೆ ಹಂತದಲ್ಲಿದ್ದಾರೆ, ನಾವು ಅವಸಾನದ ಇದರಲ್ಲಿ ಇದೇವಿ. ಅಂದ್ರೆ ನಾವು ಏನಾಗ್ತಾ ಇದೆ, ನಮ್ಮ ಲೈಫ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಟ್ ಈಸ್ ಡಿಕ್ರೀಸಿಂಗ್. ಫೈನ್. You may house their bodies but not their souls, for their souls dwell in the house of tomorrow which you cannot visit, not in your dreams. ಅದೇ ಇಲ್ಲಿ ಹೇಳ್ತಾ ಇದಾರೆ ಏನಂತಂದ್ರೆ, ಅವರ ಭವಿಷ್ಯದಲ್ಲಿ, ಅದರ ಭವಿಷ್ಯಡೆಗೆ ಏನು ಅವರು ಹೋಗ್ತಾ ಇದ್ದಾರೆ, ಅಲ್ಲಿ ನೀನು ಅವ್ರ ಆತ್ಮಗಳು ವಾಸವಾಗ್ತವೆ ನಾಳೆ ಅನ್ನುವಂತ ದಿನದಲ್ಲಿ. ಅಂದ್ರೆ ಅವ್ರು ಬೆಳೀತಾ ಇದಾರೆ, ನಾವು ನಶಿಸ್ತಾ ಇದೀವಿ ಅಂತ ಅರ್ಥ. ಅಲ್ಲಿ ನೀನು ನಿನ್ನ ಕನಸಲ್ಲಿ ಮನಸ್ಸಲ್ಲಿ ಕೂಡ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಕ್ಯಾನಾಟ್ ವಿಸಿಟ್. ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ they are going, we are decreasing in order, reverse order ಅಲ್ಲಿ ಇದೆ ಎರಡು. ಹಾಗಾಗಿ ನೀನು ಅಲ್ಲಿ ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ. ಅವ್ರ ಬೆಳವಣಿಗೆ ಹಂತದಲ್ಲಿದ್ದಾರೆ, ಅವರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಸಾಕಷ್ಟು ಬೆಳವಣಿಗೆ ಆಗೋರಿದ್ದಾರೆ. ಹಾಗಾಗಿ ನೀನು ಅಲ್ಲಿ ವಿಸಿಟ್ ಮಾಡ್ಲಿಕ್ಕೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. You may try to be like them, but seek not to make them like you. ಆದ್ರೆ ಒಂದನ್ನ ನೆನ್ಪಿಟ್ಕೋ, ಏನಪ್ಪಾ ಅಂತಂತಂದ್ರೆ, ನೀನು ಅವರ ಹಾಗೆ ಇರ್ಲಿಕ್ಕೆ ಅಥವಾ ಅವ್ರು ಹೇಗೆ ಬಯಸ್ತಾರೋ ಹಾಗೆ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡು. ಆದ್ರೆ ಒಂದು ಖಂಡಿತವಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಆದ್ರೆ ಯಾವತ್ತು ನಿನ್ನ ಹಾಗೆ ನಿನ್ನ ಮಕ್ಕಳು ಆಗ್ಬೇಕು ಅನ್ನುವಂತ ಬಯಕೆ ಏನಿದೆಯಲ್ಲ ಅದು ತಪ್ಪು, ಅದನ್ನ ಬಿಡು ಅಂತ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹೇಳ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ, ಯು ಮೇ ಟ್ರೈ ಟು ಬಿ ಲೈಕ್ ದಮ್ ಬಟ್ ಸೀಕ್ ನಾಟ್ ಟು ಮೇಕ್ ದಮ್ ಲೈಕ್ ಯು. ನೀನು ಅವರ ಹಾಗೆ ಇರ್ಲಿಕ್ಕೆ ಪ್ರಯತ್ನವನ್ನ ಮಾಡು, ಆದ್ರೆ ನಿನ್ನ ಹಾಗೆ ನಿನ್ನ ಮಕ್ಕಳು ಇರಬೇಕು ಅನ್ನುವಂತ ಒಂದು ಕಲ್ಪನೆ ಏನಿದೆಯಲ್ಲ ಆ ಕಲ್ಪನೆಯನ್ನ ಬಿಡು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. He is telling that leave that expectation that your children should be like you, but you can try. ಏನ್ ಟ್ರೈ ಮಾಡ್ಬೋದು? You can try to be like them. ಅವರ ಇಷ್ಟ ಕಷ್ಟಗಳು ಏನಿದಾವೆ ಅಥವಾ ವಿಚಾರಗಳು ಏನಿದಾವೆ ಅದರ ಹಾಗೆ ನೀನು ಬದುಕಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು. You can try to be like them, but seek. It is compulsorily he is telling that you cannot, you do not try to make your children to be like you. ಅಂದ್ರೆ ರಿಸ್ಟ್ರಿಕ್ಷನ್ ಅನ್ನ ಹಾಕ್ಬೇಡ, ಕಟ್ಟಳೆಗಳನ್ನ ಹಾಕ್ಬೇಡ. ಎದಕ್ಕೆ? ನಿನ್ನ ಮಕ್ಕಳು ನಿನ್ನ ಹಾಗೆ ಇರಬೇಕು ಅಥವಾ ನೀನ್ ಹೇಗ್ ಬಯಸ್ತೀಯೋ ಹಾಗಿರ್ಬೇಕು ಅನ್ನುವಂತ ಒಂದು ಕಲ್ಪನೆ ತಪ್ಪಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. He is telling that you try to be like them, but don't try to make your children to be like you. ಆಯ್ತಾ? ಅದನ್ನ ಹೇಳ್ತಾರೆ, ನಾಟ್ ಮೇಕ್ ದಮ್ ಲೈಕ್ ಯು. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ನಾಟ್ ಟೆರೀಸ್ ವಿತ್ ಯೆಸ್ಟರ್ಡೇ. ಯಾಕಂತಂದ್ರೆ ಜೀವನ ಅನ್ನುವಂಥದ್ದು ಹಿಂದೆ ಹೋಗೋದಲ್ಲ, ಮುಂದೆ ಹೋಗುವಂಥದ್ದು. ಆಯ್ತಾ? ಯು ಹ್ಯಾವ್ ಟು ಲುಕ್ ಫಾರ್ವರ್ಡ್. ಜೀವನ ಅನ್ನುವಂಥದ್ದು ಮುಂದೆ ನಡೀತಾ ಹೋಗುತ್ತೆ. ಇದು ಒಂದು ಚಲಾವಣೆ. ಹೇಗೆ ನದಿ ಮುಂದೆ ಸಾಗ್ತಾ ಹೋಗುತ್ತೋ ಹಾಗೆ ಇಲ್ಲಿ ಜೀವನ ಅನ್ನುವಂಥದ್ದು ಕೂಡ
ಹಾಗೆ ಹೋಗುವಂತದ್ದು. ಆದ್ರೆ ಜೀವನ ಅನ್ನುವಂಥದ್ದು ಯಾವಾಗ್ಲೂ ನಿನ್ನೆ ಅನ್ನುವಂತಹ ದಿನದಲ್ಲಿ ಅಲ್ಲೇ ಸ್ಟಕ್ ಆಗಿ ನಿಲ್ಲೋದಿಲ್ಲ, ನಾಳೆ ಅನ್ನುವಂಥದ್ದು ಬರುತ್ತೆ, ಅದನ್ನ ಹೇಳ್ತಾ ಇದ್ದಾನೆ. ಹಾಗಾಗಿ ಹೊಸ ಹೊಸ ವಿಚಾರಗಳು, ಹೊಸ ಬೆಳವಣಿಗೆಗಳು ಮಕ್ಕಳ ಜೀವನದಲ್ಲಿ, ಯಾಕಂದ್ರೆ ನಾವಿದ್ದ ಹಾಗೆ ನಮ್ಮ ಮಕ್ಕಳು ಇರಬೇಕು ಅನ್ನುವಂಥದ್ದು ತಪ್ಪು. ದೇರ್ ಮೇ ಬಿ ಮೆನಿ ಚೇಂಜಸ್ ದಟ್ಸ್ ಗೋಯಿಂಗ್ ಟು ಹ್ಯಾಪನ್ ಓವರ್ ದ ಇಯರ್ಸ್. ಅಲ್ಲ, ಈ ಮೊದಲಿನ ಕಾಲದಲ್ಲಿ ಎಲ್ಲ ಮಕ್ಕಳು ಅಪ್ಪಂದ್ರು ಏನಾಗ್ತಾ ಇದ್ರು, ಪಂಜೆ ಮತ್ತೆ ಶರ್ಟ್ ಗಳನ್ನ ಹಾಕೋತಾ ಇದ್ರು. ಆದ್ರೆ ಈಗಿನ ಮಕ್ಕಳು, ಹುಟ್ಟಿದ ಮಕ್ಕಳೇ ಏನ್ ಮಾಡ್ತಾವ ಅಂತಂದ್ರೆ ಜೀನ್ಸ್ ಟಿ ಶರ್ಟ್ಸ್ ಅನ್ನ ಬೇಡ್ತವೆ. ಆಯ್ತಾ, ದೇರ್ ಇಸ್ ಅ ಚೇಂಜ್ ಇನ್ ದ ಲೈಫ್ ಸ್ಟೈಲ್. ಇಲ್ಲ ನಾನು ಪಂಜೆ ಹಾಕೊಂಡಿದ್ದೆ, ಅಂಗಿ ಹಾಕೊಂಡಿದ್ದೆ, ನೀನು ಅಂಗಿನೇ ಹಾಕೋಬೇಕು, ಒಳಂಗಿನೇ ಹಾಕೋಬೇಕು, ಲುಂಗಿ ಕಟ್ಕೊಂಡೆ ಕಾಲೇಜ್ಗೆ ಹೋಗ್ಬೇಕು, ಹಾಫ್ ಚಡ್ಡಿ ಹಾಕೊಂಡೆ ನೀನ್ ಕಾಲೇಜ್ಗೆ ಹೋಗ್ಬೇಕು ಅಂತಂತಂದ್ರೆ ಇಸ್ ಇಟ್ ಪಾಸಿಬಲ್? ನೋ. ವಾಟ್ ಎವರ್ ದ ಚೇಂಜಸ್ ಆರ್ ಹ್ಯಾಪನಿಂಗ್ ಇನ್ ಅ ಕಂಟೆಂಪರರಿ ವರ್ಲ್ಡ್, that should we adopt among ourselves. ಅದು ಚೇಂಜ್ ನೋಡ್ರಿ. ಕಂಪ್ಯಾರಿಸನ್ ನೀವು ಹಾಗೆ ಇಟ್ಕೋಬೇಕು. ಈಗ ಲಾಸ್ಟ್ ಟೈಮ್ ಎಲ್ಲ ಕನ್ನಡ ಮೀಡಿಯಂ ಓದಿದ್ರೇನೆ ದೊಡ್ಡ ಶಾಲೆ ಅಂತ ಇದ್ರು, ಆದ್ರೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ಬೇಕು ಅನ್ನುವಂತ ಒಂದು ಪರಿಕಲ್ಪನೆ. ಆಯ್ತಾ, ಇಲ್ಲ ನಾನು ಆರ್ಟ್ಸ್ ಓದಿದ್ದೀನಿ, ನನ್ನ ಮಗನು ಕೂಡ ಆರ್ಟ್ಸೇ ಓದ್ಬೇಕು ಅಂತಂದ್ರೆ ದಟ್ ಈಸ್ ರಾಂಗ್. ದಟ್ ಕಂಪ್ಯಾರಿಸನ್ ಹಿ ಈಸ್ ಗಿವಿಂಗ್. ನನ್ನ ಮಕ್ಕಳು ನನ್ನ ವಿಚಾರ ಮಾಡಿದಾಗೆ, ನಾನು ಹೇಳ್ದಾಗನೇ ಬದುಕಬೇಕು ಅನ್ನುವಂಥದ್ದು ಈ ಕಲ್ಪನೆ ತಪ್ಪು ಅನ್ನುವಂಥದ್ದನ್ನ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಲೈಫ್ ಅನ್ನುವಂಥದ್ದು ಮುಂದೆ ಹೋಗುವಂಥದ್ದು, ಮುಂದೆ ಸಾಗುವಂಥದ್ದು. ಅದು ನಿನ್ನೆ ಅನ್ನುವಂತ ದಿನದಲ್ಲಿಯೂ ಕೂಡ ರಿಸ್ಟ್ರಿಕ್ಟ್ ಆಗಿರೋದಿಲ್ಲ, ಅಥವಾ ಏನಪ್ಪಾ ಅಂತಂದ್ರೆ ನಿಲ್ಲೆ ಅನ್ನುವಂತ ದಿನದಲ್ಲೇ ಲೈಫ್ ಅಲ್ಲೇ ನಿಲ್ಲೋದಿಲ್ಲ, ಮುಂದೆ ಹೋಗುವಂತದ್ದು, ಮುಂದೆ ಸಾಗುವಂತದ್ದು. ಹಾಗಾಗಿ ಹೇಗೆ ಬದಲಾವಣೆಗಳು ಆಗ್ತಾವೋ ಹಾಗೆ ಬದಲಾವಣೆಗಳನ್ನ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಮುಂದೆ ಹೋಗ್ತಿರ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲೇ ಹೇಳ್ತಾ ಇದ್ದಾರೆ. ಮುಂದೆ ನೋಡ್ರಿ ಏನ್ ಹೇಳ್ತಾರೆ ಮತ್ತೆ, ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್. ಇಲ್ಲಿ ಎರಡು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಕವಿ. ಇಲ್ಲಿ ಬೋಸ್ ಅಂಡ್ ಆರೋಸ್ ಅನ್ನುವಂಥದ್ದು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಅದನ್ನ ನೆನ್ಪಿಟ್ಕೋಬೇಕು. 1 ಮಾರ್ಕರ್ಗೆ ಇಂಪಾರ್ಟೆಂಟ್ ಕ್ವಶನ್ ಅದು, 1 ಮಾರ್ಕರ್ಗೆ ಬರುತ್ತೆ. ಇಲ್ಲಿ ಬೋಸ್ ಅಂತಂದ್ರೆ ಬಿಲ್ಲು, ನಿಮ್ಗೆ ಗೊತ್ತು. ಆಮೇಲೆ ಆರೋಸ್. ಇಲ್ಲಿ ಬೋಸ್ ಅಂತಂದ್ರೆ ಬಿಲ್ ಏನಿದೆಯಲ್ಲ ಅದಕ್ಕೆ ಪೇರೆಂಟ್ಸ್ ಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಆರೋಸ್ ಗೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಚಿಲ್ಡ್ರನ್ ಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಹಿ ಈಸ್ ಕಂಪೇರಿಂಗ್ 2 ಆಸ್ಪೆಕ್ಟ್ಸ್ ಹಿಯರ್. ಬಿಲ್ಲಿಗೆ ಪೇರೆಂಟ್ಸ್ ಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಬಾಣಕ್ಕೆ, ಆರೋಸ್ ಅಂದ್ರೆ ಬಾಣ, ಬಿಲ್ಲು ಬಾಣ ಬಿಡ್ತೀವಲ್ಲ, ಆ ಒಂದು ಬಿಲ್ಲು ಬಾಣದಲ್ಲಿ ಬಿಲ್ಲಿಗೆ ತಂದೆ ತಾಯಿಯರಿಗೆ ಹೋಲಿಸ್ತಾ ಇದ್ದಾನೆ, ಆರೋಸ್ ಮಕ್ಕಳಿಗೆ ಹೋಲಿಸ್ತಾ ಇದ್ದಾನೆ. ಹಿ ಈಸ್ ಕಂಪೇರಿಂಗ್ ಬೋಸ್ ಮತ್ತೆ ಆರೋಸ್. ಬೋ ಮತ್ತು ಆರೋಸ್ ಏನಿದೆ ಅಲ್ಲ ಅದಕ್ಕೆ ಕಂಪ್ಯಾರಿಸನ್ ಅನ್ನ ಕೊಡ್ತಾ ಇದ್ದಾನೆ. ಮಕ್ಕಳು ಬಿಲ್ ಅಂತ ಹೇಳ್ತಾ ಇದ್ದಾನೆ, ಇಲ್ಲಿ ಬಾಣ ಅಂತ ಹೇಳ್ತಾ ಇದ್ದಾರೆ, ಬಾಣ ಇವರು ಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ, ಬಿಲ್ಲು ಬಾಣ. ಆಯ್ತಾ, ಇಲ್ಲಿ ಬಿಲ್ಲು ಬಾಣಕ್ಕೆ ಹೋಲಿಸ್ತಾ ಇದ್ದಾರೆ. ಹಾಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಅ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್ತ್. ಅಂದ್ರೆ ನೀವು ಹೇಗಂತಂದ್ರೆ ಮಕ್ಕಳ ಜೀವನದಲ್ಲಿ ಒಂದು ಬಿಲ್ಲು ಇದ್ದ ಹಾಗೆ, ಬಿಲ್ಲು ಇದ್ದ ಹಾಗೆ ರೌಂಡ್ ಇರತ್ತಲ್ಲ ಬಿಲ್ಲು, ಅದಕ್ಕೆ ಹದೆಯನ್ನ ಕಟ್ಟಿರ್ತಾರೆ. ನೀವು ಹದೆ ಇದ್ದ ಹಾಗೆ ಬಾಣವನ್ನ ನೀವು ಮುಂದೆ ಹೋಗ್ಲಿಕ್ಕೆ ಬಿಡ್ಬೇಕಂತಂದ್ರೆ ಆ ಹದೆಯನ್ನ ಏನ್ ಮಾಡ್ಬೇಕು, ಜೋರಾಗಿ ಜಗ್ಬೇಕು. ಜಗ್ ಬಿಟ್ಟಾಗ ಏನಾಗತ್ತಂತಂದ್ರೆ ಬಾಣ ಮುಂದೆ ಹೋಗತ್ತೆ. ಫೈನ್, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಹಾಗೆ ಏನಪ್ಪಾ ಅಂತಂದ್ರೆ ಮಕ್ಕಳ ಬೆಳವಣಿಗೆ, ಇಲ್ಲಿ ಬಿಲ್ಲು ಬಾಣ ಅಂತಂದ್ರೆ ಮಕ್ಕಳು ಬಿಲ್ಲು ಬಾಣ ಅಲ್ಲ. ಅದನ್ನ ಯಾಕೆ ಕಂಪ್ಯಾರಿಸನ್ ಕೊಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಯಂದರ ಅಥವಾ ಪೇರೆಂಟ್ಸ್, ಪೋಷಕರ ಪಾತ್ರ ಏನಿದೆಯಲ್ಲ ಅದು ಅತ್ಯಂತ ಅಮೂಲ್ಯವಾದದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಅಕಸ್ಮಾತ್ ಆಗಿ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ಪಾತ್ರವನ್ನ ವಹಿಸ್ಲೇ ಇಲ್ಲ ಅಂತಂದ್ರೆ ಹೇಗಾಗತ್ತೆ ಅನ್ನುವಂಥದ್ದು. ಯು ಆರ್ ದ ಬೋಸ್ ಅಂಡ್ ಯು ಆರ್ ದ ಬೋಸ್. ನೀವು ಹೇಗೆ ಅಂತಂದ್ರೆ ಮಕ್ಕಳ ಜೀವನದಲ್ಲಿ ಒಂದು ಬಿಲ್ ಇದ್ದ ಹಾಗೆ. ಆಯ್ತಾ, ಆ ಬಾಣವು ಮುಂದಕ್ಕೆ ಹೋಗ್ಬೇಕಂತಂದ್ರೆ, ಬಾಣ ಅಂದ್ರೆ ಮಕ್ಕಳು, ಅವು ಮುಂದೆ ಹೋಗ್ಬೇಕು, ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ಬೇಕು ಅಥವಾ ಮುಂದುವರಿಬೇಕು ಜೀವನದಲ್ಲಿ ಅಂತಂತಂದ್ರೆ ನೀವು ಬಾಣ ಆದ್ರೆ ಅವರು ಬಿಲ್ ಆಗ್ಬೇಕು. ಅದರಿಂದ ಏನ್ ಮಾಡ್ತಾನಂತಂದ್ರೆ ಆ ಆರ್ಚರ್ ಅಂತಂದ್ರೆ ಇಲ್ಲಿ ಗಾಡ್, ನೆನ್ಪಿಟ್ಕೋಬೇಕು. ಇದು 1 ಮಾರ್ಕರ್ಗೆ. ಆರ್ಚರ್ ಅಂತಂದ್ರೆ ಬಿಲ್ಲುಗಾರ. ಯಾರಪ್ಪ ಅಂತಂದ್ರೆ ಗಾಡ್. ಆರ್ಚರ್ ಈಸ್ ನಥಿಂಗ್ ಬಟ್ ಅ ಗಾಡ್. ದೇವ್ರು ನಿಮ್ಮ ಮೂಲಕ ಏನ್ ಮಾಡ್ತಾ ಇದ್ದಾನಂತಂದ್ರೆ ಅವನ ಬಾಣಗಳನ್ನ ನಿಮ್ಮ ಬಿಲ್ಲಿನ ಮುಖಾಂತರ ಏನ್ ಮಾಡ್ತಾ ಇದ್ದಾನಂತಂದ್ರೆ ಮುಂದೆ ಕಳಿಸ್ತಾ ಇದ್ದಾನೆ. ಅಂದ್ರೆ ಮಕ್ಕಳು, ಈ ಸನ್ಸ್ ಅಂಡ್ ಡಾಟರ್ಸ್ ಏನಿದಾರಲ್ಲ, ದೇ ಬಿಲಾಂಗ್ ಟು ಗಾಡ್. ಆರ್ಚರ್ಗೆ ಸಂಬಂಧಪಟ್ಟದ್ದು. ಅವರು ನಿಮ್ಮ ಮಾಧ್ಯಮದ ಮೂಲಕ ಏನ್ ಮಾಡ್ತಾ ಇದ್ದಾನಂತಂದ್ರೆ ತನ್ನ ಸೃಷ್ಟಿಯನ್ನ ಏನ್ ಮಾಡ್ತಾನಂತಂದ್ರೆ ಮುಂದುವರಿಸ್ತಾ ಇದ್ದಾನೆ, ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾನೆ. ದ ಆರ್ಚರ್ ಸೀಸ್
the mark upon the path of infinite, and he bends you with his might, that his arrows may go swift and far. ಹಾಗಾಗಿ ದ ಆರ್ಚರ್ ಅಂದ್ರೆ ಗಾಡ್, ದ ಆರ್ಚರ್, ಆ ಬಿಲ್ಲುಗಾರ ಏನಿದಲ್ಲ ಅವನು ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫಿನೈಟ್, ಆ ಒಂದು ತನ್ನ ಬಿಲ್ಲು ಅಂತಂದ್ರೆ ಮಕ್ಕಳು ಏನಿದಾರಲ್ಲ ಬಾಣಗಳು ಇದಾವಲ್ಲ, ಆ ಬಾಣಗಳನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಮೂಲಕ ಒಂದು ಪಾತ್ ಆಫ್ ಇನ್ಫೈನೈಟ್ ಅಂತಂದ್ರೆ ಆ ಒಂದು ಕೊನೆ ಇಲ್ಲದ ಅನಂತವಾದಂತ ಒಂದು ದಾರಿಯಲ್ಲಿ ಆ ಮಕ್ಕಳನ್ನ ಕಳಿಸ್ಬೇಕು ಅನ್ನುವಂಥದ್ದನ್ನ ಆ ಹಂಬಲದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ he is bending you with his might that his arrows may go swift and far. ಅಂದ್ರೆ ಸಾಕಷ್ಟು ಕಷ್ಟ ನಷ್ಟಗಳನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ ಜೀವನದಲ್ಲಿ ನಿನಗೆ ತುಳಿತಾ ಇದ್ದಾನೆ ದೇವ್ರು. ಆ ಕಷ್ಟದಿಂದ ಎದ್ದು ಬಂದು ಅಥವಾ ಬಾಣವನ್ನ ಜಗ್ಗಷ್ಟು ಬೆಂಡ್ ಮಾಡ್ತಾ ಇದ್ದಾನೆ ಅಂತಂದ್ರೆ he is bringing you the most challenging tasks, difficulties in your life, because there is a reason behind it. ಅದರ ಹಿಂದೆ ಒಂದು ರೀಸನ್ ಇದೆ. ಏನ್ ರೀಸನ್ ಇದೆ? he wanted to send his arrows swift and far. ತನ್ನ ಬಾಣಗಳನ್ನ ಅಂದ್ರೆ ಮಕ್ಕಳನ್ನ ಅಗ್ದಿ ಜೋರಾಗಿ ರಭಸವಾಗಿ ಆಮೇಲೆ ಅಗ್ದಿ ದೂರ ತೀಕ್ಷ್ಣವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ತನ್ನ ಬಾಣಗಳನ್ನ ಕಳಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. he is expecting you to bend as much as possible, ಅಂದ್ರೆ face the difficulties as much, challenges as much as possible. That there is a reason behind it, that he wanted to send his children swift and far, ಅಗ್ದಿ ಸ್ಪೀಡ್ ಆಗಿ ಹೋಗಿ ಆಮೇಲೆ ದೂರ ಹೋಗ್ಲಿಕ್ಕೆ, ಅಂದ್ರೆ ಜೀವನದಲ್ಲಿ ಅತ್ಯಂತ ಯಶಸ್ವಿ ದಾರಿಯಲ್ಲಿ ಹೋಗ್ಲಿಕ್ಕೆ ಮಕ್ಕಳಿಗೆ ಆ ಆರ್ಚರ್ ನಿನ್ನ ಮೂಲಕ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರಯತ್ನವನ್ನ ಮಾಡಿಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಅಲ್ಲಿ ಕೊನೆಗೆ ಮತ್ತೆ ಹೇಳ್ತಾ ಇದ್ದಾನೆ, ನೀವು ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟ ಏನೇನೋ ಅನುಭವಿಸ್ತಾ ಇದಾರೆ ಮಕ್ಕಳ ಸಲುವಾಗಿ ಅಂತಂದ್ರೆ ಆ ಒಂದು ಕಷ್ಟ ನಷ್ಟ ಅಥವಾ ಬೆಂಡಿಂಗ್ ಅಂತ ಏನ್ ಕರೀತಾ ಇದ್ದಾನೆ ಆ ಬಾಣನ್ನ ಬಿಲ್ಲನ್ನ, ಆ ಬೆಂಡ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಡಿಫಿಕಲ್ಟ್ ಚಾಲೆಂಜಸ್ ಯು ಆರ್ ಫೇಸಿಂಗ್ ಇನ್ ಯುವರ್ ಲೈಫ್. ಅದನ್ನ ಎದಕ್ಕೆ ಹೇಳ್ತಾ ಇದ್ದಾನೆ? ಲೆಟ್ ಇಟ್ ಬಿ ಫಾರ್ ದ ಆರ್ಚರ್ಸ್, ಲೆಟ್ ಇಟ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಅದು ಒಂದು ಸಂತೋಷಕ್ಕೆ ದಾರಿಯಾಗ್ಲಿ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ನಿಮ್ ಜೀವನದಲ್ಲಿ ಮಕ್ಕಳ ಸಲುವಾಗಿ ನೀವು ಸಾಕಷ್ಟು ಕಷ್ಟ ಸುಖಗಳನ್ನ ಇದ್ ಮಾಡ್ತಾ ಇದೀರ ಅಂತಂದ್ರೆ that should be for the gladness. Gladness is nothing but a ಸಂತೋಷ, ಖುಷಿ ಪಡುವಂತದ್ದು. ಆ ಒಂದು ಕಷ್ಟ ನಷ್ಟಗಳನ್ನ ಏನ್ ಅನುಭವಿಸ್ತಾ ಇದಿರಲ್ಲ ನಿಮ್ ಮಕ್ಕಳ ಸಲುವಾಗಿ, ನೀವು ಆ ಒಂದು ಕಷ್ಟ ನಷ್ಟಗಳು ಏನಾಗ್ಲಿ ಅಂತಂದ್ರೆ ನಿಮ್ಮ ಖುಷಿಗಾಗಿ ಆಗ್ಲಿ, ಖುಷಿಯಿಂದ ಆಗ್ಲಿ ಅನ್ನುವಂಥದ್ದು ಒಂದು ರಿಕ್ವೆಸ್ಟ್ ಅಲ್ಲಿ. ಫಾರ್ ಇವನ್ ಆಸ್ he loves the arrow that flies, so he loves also the bow that is stable. ಯಾಕಂತಂದ್ರೆ ದೇವರಿಗೆ ತಾರತಮ್ಯ ಇಲ್ಲ, ದೇವರು ತಾರತಮ್ಯ ಮಾಡೋದಿಲ್ಲ. ಏನಂತಂದ್ರೆ ದೇವರು ಬಾಣವನ್ನ ನಾವು ಬಿಟ್ಟಾಗ ಬಿಲ್ಲು ನಮ್ ಕೈಯಲ್ಲೇನೆ ಇರ್ತದೆ, ಬಾಣ ಮಾತ್ರ ಏನ್ ಮಾಡ್ತೇವೆ ನಾವು ಆ ಹದೆಯನ್ನ ಏನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಜೋರಾಗಿ ಜಗತ್ತೆ ಹಿಂದು ಅಷ್ಟೇ ಸ್ಪೀಡ್ದಲ್ಲಿ ಏನ್ ಹೋಗ್ತಾವ ಅಂತಂದ್ರೆ ಆ ಆರೋಸ್ ಏನಾಗ್ತವೆ ಮುಂದೆ ಹೋಗ್ತವೆ, ಆಯ್ತಾ? ದೇ ವಿಲ್ ಗೋ ಫಾರ್, ರೈಟ್? ಆದ್ರೆ ದೇವ್ರಿಗೆ ಇದು ಬಾಣ ಮುಂದೆ ಹೋಯ್ತು, ಜಸ್ಟ್ ಯುವರ್ ಅ ಮೀಡಿಯಂ. ಅಂದ್ರೆ ಇಲ್ಲಿ ಏನು ಸಂದೇಶವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಂದ್ರೆ ಮಕ್ಕಳು ಬೆಳವಣಿಗೆ ಫ್ಯೂಚರ್ಗೆ ಸಂಬಂಧಪಟ್ಟವರು, ನಾವೆಲ್ಲ ಪಾಸ್ಟ್ಗೆ ಸಂಬಂಧಪಟ್ಟವರು ಅಂತ, ಆಯ್ತಾ? ಭೂತಕಾಲಕ್ಕೆ ಸಂಬಂಧಪಟ್ಟವರು, ಅವರೆಲ್ಲ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ದೇವ್ರು ಈ ಬಿಲ್ಲು ಏನು ಅಲ್ಲೇ ಉಳಿದಿರುತ್ತೋ ನಮ್ ಕೈಯಲ್ಲಿ, ಆ ಬಿಲ್ಲನ್ನು ಕೂಡ ಪ್ರೀತಿ ಮಾಡ್ತಾನೆ. ಆಮೇಲೆ ಆ ಬಿಲ್ಲಿಂದ ಮುಂದೆ ಹೋದಂತ ಆ ಬಾಣ ಏನಿರುತ್ತೆ ಅದನ್ನ ಕೂಡ ಕಂಪ್ಯಾರಿಸನ್ ಅನ್ನ ಮಾಡ್ತಾನೆ, ಅಂದ್ರೆ ಲವ್ ಮಾಡ್ತಾನೆ ಅಥವಾ ಪ್ರೀತಿಸ್ತಾನೆ. ಹಿ ಡೋಂಟ್ ಮೇಕ್ ಎನಿ ಪಾರ್ಷಿಯಲ್ ಡಿಸಿಷನ್ ಟುವರ್ಡ್ಸ್ ದ ಆರೋಸ್ ಅಂಡ್ ದ ಬೋ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಬಾಣ ಏನಿದೆ ಅದನ್ನ ಕೂಡ ಅಷ್ಟೇ ಪ್ರೀತಿ ಮಾಡ್ತಾನೆ. ಆಮೇಲೆ ಒಂದೇ ಜಾಗದಲ್ಲಿ ಇರುವಂತ ಸ್ಟೇಬಲ್ ಆಗಿರುವಂತ ಆ ಬಿಲ್ಲನ್ನ ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹಿ ಇಸ್ ಲವಿಂಗ್ ಎಟ್ ದ ಸೇಮ್ ಸ್ಟ್ಯಾಚರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಜಸ್ಟ್ ಗೆಟ್ ದೆಮ್ ರೆಕ್ಟಿಫೈಡ್. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಬೇಕು. ಹಿಯರ್ ವಿ ಕಂಪ್ಲೀಟ್ ದಿಸ್ ಪೋಯಮ್. ಈ ಪದ್ಯವನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ. Unmute your mic and you can just request for the questions. Otherwise, I am going to discuss one marker questions. Those are in this chapter number, page number 18. ಅದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿ ಕೇಳೋಣ ಏನೇನಿದೆ ಅಂತ. ಇಲ್ಲಿ ಕ್ವೆಶ್ಚನ್ ನಂಬರ್ 1 ಅಲ್ಲಿ ಇದೆ ನೋಡ್ರಿ. ಐ ಆಮ್ ರೀಡಿಂಗ್ ಆನ್ ಪೇಜ್ ನಂಬರ್ 18.
And a woman who held a babe against her bosom said, speak to us of our children. And he said, here he refers to ಅಂತ ಇದೆ, ಅದಕ್ಕೆ ಆಪ್ಷನ್ ನಂಬರ್ ಬಿ ಉತ್ತರ ಆಗತ್ತೆ, ದ ಪ್ರೊಫೆಟ್. ಮೂರು ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ. ಏನ್ ಹೇಳ್ತಾ ಇದ್ದಾನಂತಂದ್ರೆ, ಯಾವ ಮಹಿಳೆ ತನ್ನ ಮಗುವನ್ನ ಹೊಕ್ಕಳಲ್ಲಿ ಇಟ್ಕೊಂಡು ಏನ್ ಮಾಡ್ತಾಳ ಅಂದ್ರೆ ಹಿಂಗ್ ಇಟ್ಕೊಂಡು ಅವನ ಹತ್ರ ಹೋಗಿರ್ತಾಳೋ ಅವನಿಗೆ ಮಾತಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾಳೆ. ಹಿ ಅವನು ಅಂತ ಆ ಒಂದು ಪ್ರೊನೌನ್ ಏನಿದೆ ಅದು ಯಾವುದಕ್ಕೆ ರೆಫರ್ ಆಗತ್ತೆ, ಇಲ್ಲಿ ದ ಪ್ರೊಫೆಟ್ ಗೆ ಅದು ಸರಿಯಾದ ಉತ್ತರ ಆಗತ್ತೆ. ಆಮೇಲೆ ಎರಡನೇದು, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಇದೆ, ಅಲ್ಲಿ ಎ ಬಿ ಸಿ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಓನ್ಲಿ, ದ ಚಿಲ್ಡ್ರನ್ ಶುಡ್ ಹ್ಯಾವ್ ದೇರ್ ಓನ್ ಸ್ಪೇಸ್, ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಆಪ್ಷನ್ ನಂಬರ್ ಸಿ ಆಗತ್ತೆ ಉತ್ತರ, ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್ ಅಂತ. ಆಮೇಲೆ ಮೂರನೇ ಪ್ರಶ್ನೆಗೆ ಹೋಗೋಣ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಮೀನ್ಸ್ ಅಂತ ಇದೆ, ಅದಕ್ಕೆ ಮೂರು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್ ದೇ ಡು ನಾಟ್ ಓನ್ ದೆಮ್. ಆಪ್ಷನ್ ಬಿ, ಚಿಲ್ಡ್ರನ್ ಹ್ಯಾವ್ ದೇರ್ ಇಂಡಿಪೆಂಡೆಂಟ್ ಪರ್ಸನಾಲಿಟೀಸ್. ಸಿ, ಪೇರೆಂಟ್ಸ್ ಶುಡ್ ಬಿ ಇಂಡಿಫರೆಂಟ್ ಟು ದೇರ್ ಚಿಲ್ಡ್ರನ್ ಅಂತ ಇದೆ, ಹಾಗಾಗಿ ಅದು ಆಪ್ಷನ್ ನಂಬರ್ ಎ ಆಗತ್ತೆ. ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್ ದೇ ಡು ನಾಟ್ ಓನ್ ದೆಮ್ ಅಂತ ಇದೆ, ಅಂದ್ರೆ ಅವ್ರ ಮೇಲೆ ಅವ್ರ ಮಕ್ಕಳು ಅಂತ ಅನ್ಕೋಬಹುದು, ಆದ್ರೆ ಅವ್ರ ಮೇಲೆ ಹಕ್ಕನ್ನ ಚಲಾಯಿಸುವಂತ ಅಧಿಕಾರ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಲ್ಕನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ವಾಟ್ ಮೇ ಬಿ ಗಿವನ್ ಟು ಯುವರ್ ಚಿಲ್ಡ್ರನ್ ಅಂತ ಇದೆ, ಅಲ್ಲಿ ಇಲ್ಲಿ ಬರ್ದಿದೆ ನಾನು, ಯುವರ್ ಲವ್, ಯು ಮೇ ಗಿವ್ ದೆಮ್ ಯುವರ್ ಲವ್ ಓನ್ಲಿ ನಾಟ್ ಯುವರ್ ಥಾಟ್ಸ್. ಏನನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಥಾಟ್ಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಬಟ್ ಯು ಕ್ಯಾನ್ ಗಿವ್ ದೆಮ್ ಯುವರ್ ಲವ್. ನಿನ್ನ ಪ್ರೀತಿಯನ್ನ ಕೊಡಬಹುದು ಹೊರತು ನಿನ್ನ ವಿಚಾರಗಳನ್ನ ಅವ್ರ ಮೇಲೆ ಇಂಪೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಐದನೇದು, ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಮೀನ್ಸ್, ಅಂದ್ರೆ ಸೋಲ್ಸ್ ಅಂದ್ರೆ ಇಲ್ಲಿ ಆತ್ಮಗಳು, ಆಯ್ತಾ, ಅವರ ಆತ್ಮಗಳು ನಾಳೆ ಅನ್ನುವಂತ ದಿನದ ಮನೆಯಲ್ಲಿ ವಾಸವಾಗ್ತಾವ ಅಂದ್ರೆ ಇದರ ಅರ್ಥ ಏನು ಅಂತ. ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಬಿ, ಪೇರೆಂಟ್ಸ್ ಕೆನಾಟ್ ಸೇವ್ ದರ್ ಚಿಲ್ಡ್ರನ್ಸ್ ಫ್ಯೂಚರ್, ಚಿಲ್ಡ್ರನ್ ಹ್ಯಾವ್ ಅ ಡಿಫರೆಂಟ್ ವಿಷನ್ ಆಫ್ ಲೈಫ್ ಅಂತ ಇದೆ, ಆಯ್ತಾ. ಇಲ್ಲಿ ಆಪ್ಷನ್ ನಂಬರ್ ಎ ಉತ್ತರ ಆಗತ್ತೆ, ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಇಲ್ಲಿ ಸಿಕ್ಸ್ತ್ ಕ್ವಶನ್ ಇದೆ, ದ ಬೋಸ್ ಅಂಡ್ ಲಿವಿಂಗ್ ಆರೋಸ್ ರೆಫರ್ಸ್ ಟು ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಇದೆ, ಇಲ್ಲಿ ಬರ್ದಿದ್ದೀನಿ, ಬೋಸ್ ರೆಫರ್ಸ್ ಟು ಪೇರೆಂಟ್ಸ್ ಅಂಡ್ ಆರೋಸ್ ರೆಫರ್ಸ್ ಟು ಚಿಲ್ಡ್ರನ್. ಲಿವಿಂಗ್ ಆರೋಸ್ refers to children. Seventh one, for even as he loves the arrow that flies, so he loves also the bow that is stable. Discuss the contrast between the underlined words. ಇದನ್ನ ಡೆಫಿನಿಷನ್ ಪ್ರಕಾರದಲ್ಲಿ ಬರಿಬೇಕು, ಅದನ್ನ ಯಾವ್ದಾದ್ರು ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸ್ ಬಂದ್ರೆ ಅದನ್ನ ಡಿಸ್ಕಸ್ ಮಾಡೋಣ. If you have any doubts, you can raise. You can get them rectified. Otherwise, we will just brief the next chapter and we will conclude this here. Any other doubts here? Okay. ಇಲ್ಲಿ ನಾಲ್ಕನೇ ಚಾಪ್ಟರ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಒಂದು 2 ನಿಮಿಷ ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ. ಅದಾದ್ಮೇಲೆ we will go into the details of this chapter in the next chapter. Everything I need to know I learned in the forest. That is chapter number 4. ವಂದನಾ ಶಿವ ಅವರು ಬರೆದಂತ ಒಂದು ಚಾಪ್ಟರ್ ಇದು. ಎದ್ರ ಬಗ್ಗೆ ಇದೆಯಪ್ಪ ಅಂತಂದ್ರೆ ನಮ್ಮ ಇಕಾಲಜಿ ಬಗ್ಗೆ, ಪರಿಸರ ವಿಜ್ಞಾನ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಇದೆ. ಜೀವ ವೈವಿಧ್ಯತೆ, ಹೇಗೆ ನಮ್ಮ ಕಾಡಿನಲ್ಲಿ ಸಾಕಷ್ಟು ಕಾಡನ್ನ ನಾಶ ಮಾಡ್ತಾ ಇದೀವಿ, ಅದರ ಜೊತೆ ಆ ಕಾಡಿನಲ್ಲಿ ಇರುವಂತ ಒಂದು ಸಕಲ ಜೀವ ಸಂಕುಲ ಏನಿದೆಯಲ್ಲ ಅವೆಲ್ಲವೂ ಏನಾಗ್ತಾ ಇದೆ ಅಂತಂತಂದ್ರೆ ಒಂದು ಅವನತಿಗೆ ಎಡೆ ಹೋಗ್ತಾ ಇದ್ದಾವೆ. ಹಾಗಾಗಿ ಯಾವ್ಯಾವ ಮೂಮೆಂಟ್ಗಳು ಅಲ್ಲಿ ಕಾಡಿನ ಸಂರಕ್ಷಣೆಯಲ್ಲಿ ಮತ್ತು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆಯಲ್ಲಿ ಪಾತ್ರವನ್ನ ತಗೊಂಡು ಅಂತ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಇದನ್ನ ಹೇಳ್ತಾರೆ. ಅಲ್ಲಿ ಸಿಪ್ಕೋ ಮೂವ್ಮೆಂಟ್ ನಡೀತು, ಸುಂದರ್ಲಾಲ್ ಬಹುಗುಣ ಅವರ ಒಂದು ಇದರ. ಸೊ ಹಾಗೇನೆ ಈ ಉತ್ತರ ಹಿಮಾಲಯ ಪ್ರದೇಶ ಏನಿದೆಯಲ್ಲ ಆ ಪ್ರದೇಶದಲ್ಲಿ ಈ ಘರ್ವಾಲ್ ಮೂವ್ಮೆಂಟ್ ಅಂತ ಕೂಡ ಬರುತ್ತೆ. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಸಾಕಷ್ಟು ಚಳುವಳಿಗಳನ್ನ ಮಾಡಿದ್ರು. ಅಲ್ಲಿ ಚಳುವಳಿಗಳನ್ನ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಈ ಕಾಡನ್ನು ಶುರು ಮಾಡಿದ್ರು ಅಂತ ಇಲ್ಲಿ ಹೇಳ್ತೀವಿ. ವಿ ವಿಲ್ ವೈಂಡ್ ಅಪ್ ದಿಸ್ ಕ್ಲಾಸ್ ಹಿಯರ್ ಅಂಡ್ ವಿ ವಿಲ್ ಬಿಗಿನ್
the fourth in the next classes. Thank you and all. ಅಲ್ಲಿ ಇರುತ್ತೆ ಆ ಕ್ಲಾಸ್ ಅಲ್ಲಿ ನಾವು ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಯಾರು ಎಂಗೇಜ್ ಮಾಡ್ತಾರೆ ಅವ್ರದ್ದು ಕ್ಲಾಸ್ ಇದ್ದಾಗ ಬರ್ತಾರೆ. ಜಸ್ಟ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಥ್ಯಾಂಕ್ ಯು.